ನಮಸ್ಕಾರ. ನಾನು ಶಿವಾನಂದ ಹೊಳೆಪ್ಪನವರ್. ಕೇಳು ಜನ್ಮೇಜಯ ಕಥೆಯಿಂದ ಕಾದಂಬರಿಯಿಂದ ನಾನು ಮುಂದಿನ ಅಧ್ಯಾಯವನ್ನು ಓದ್ತಾ ಇದ್ದೀನಿ. ಅಧ್ಯಾಯ ಇದು 12ನೇ ಅಧ್ಯಾಯ. ಇದು ಪೋಗದಿರವೆಲವೋ ರಂಗ ಅಂತ ಹೆಸರು. ಪೋಗದಿರವೋ ರಂಗ ಅಂದರೆ ಹೋಗಬೇಡಪ್ಪ ಕೃಷ್ಣ ಅಂತ ಅಂದಂಗೆ ಇದು. ಈ ಒಂದು ಅಧ್ಯಾಯದೊಳಗೆ ಕೃಷ್ಣ ಏನೇನು ಮಾಡ್ತಾರೆ, ಏನೇನು ಹಾಕೊಂಡು ಅನ್ನೋದು ನಾನು ನಿಮ್ಮ ಮುಂದೆ ಸವಿಸ್ತಾರವಾಗಿ ಹೇಳ್ತೀನಿ. ಬಲರಾಮ ನಾಪತ್ತೆಯಾಗಿರ್ತಾನೆ. ಅಲ್ಲಿ ಕೆಳಗಡೆ ಎಲ್ಲ ಹೊಡೆದಾಡಿ ಸತ್ತಿರ್ತಾರೆ. ಆ ಬಲರಾಮ ಸಿಕ್ಕೋದಿಲ್ಲ. ಆವಾಗ ದಾರುಕ ಮತ್ತು ಕೃಷ್ಣ ಇಬ್ಬರು ಜೊತೆಯಾಗಿ ಬಲರಾಮನನ್ನು ಹುಡುಕ್ತಾ ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಲರಾಮ ಒಂದು ಗಿಡದ ಬುಡಕ್ಕೆ ಕುಂತ್ಕೊಂಡು ಏನು ಮಾಡ್ತಾನೆ, ಯಥೇಚ್ಛವಾಗಿ ಒಂದು ಮದ್ಯವನ್ನು ಸೇವನೆ ಮಾಡಿರ್ತಾನೆ. ಯಥೇಚ್ಛ ಅಂದ್ರೇನು, ಅವಾಗೆ ಅರೆಪಜ್ಞಾವಸ್ಥೆ ಅಷ್ಟು ಸರಿಯಾಗಿ ಕುಡಿತಾನೆ. ಅವ ಬಲರಾಮ ಅಂದ್ರೆ ಸರಾಯಿ ಮೇಲೆ ಭಾಳ ಪ್ರೀತಿ ಮನುಷ್ಯ. ಅವಾಗ ವಾರುಣಿ ಪಾನಾಸಕ್ತ ಅಂತಾರೆ. ವಾರುಣಿ ಅಂದ್ರೆ ಅದೊಂದು ಸರಾಯಿ, ಒಂದು ಥರದ ಸರಾಯಿ. ಪಾನಾಸಕ್ತ ಅಂತ ಅವನ ಹೆಸರು ಇರ್ತದೆ. ಅವ ಹಂಗೆ ಕೂತಿರ್ತಾನೆ ಗಿಡದ ಬಡ್ಡಿಗೆ, ಒಂದು ಅದೇ ಪ್ರಜ್ಞಾವಸ್ಥೆ ಕೂತಿರ್ತಾನೆ. ಅಲ್ಲಿ ದಾರುಕ ಮತ್ತು ಕೃಷ್ಣ ಬರ್ತಾರೆ. ಅಣ್ಣ ಏನಪ್ಪ ನಿನ್ನ ಪರಿಸ್ಥಿತಿ ಅಂಥೇಳಿ ಅವಾಗ ಭಾಳ ಸಂಕಟಕತಿ. ಅವ್ನು ಕೃಷ್ಣಗೆ ಭಾಳ ಸಂಕಟಕತಿ. ಏನು ನಿನ್ನ ಪರಿಸ್ಥಿತಿ ಇದು? ಅಲ್ಲಿ ಕೆಳಗೆ ಅಲ್ಲೆಲ್ಲ ಹೆಣಗಳ ರಾಶಿ ಬಿದ್ದದ. ಇಲ್ಲಿ ನೀನು ಹಿಂಗೆ ಕುಡಿತಾ ಹುಚ್ಚರಂಗೆ ಕುಂತಿ, ಇದನ್ನು ನನಗೆ ನೋಡಿ ಭಾಳ ಸಂಕಟಕತ್ತಪ್ಪ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಆದರೆ ಅವನ ಮಾತು ಕೇಳುವ ಪರಿಸ್ಥಿತಿಯಾಗಿ ಬರೋದಿಲ್ಲ. ಆವಾಗ ಅವ ಹೇಳ್ತಾನೆ, ಅಣ್ಣ ಅಂತ ಭುಜ ಹಿಡಿದು ಎಬ್ಬಿಸಿ ನೋಡಿ ಕೆಳಗಡೆ ಅಲ್ಲಿ ಏನು ಅನಾಹುತ ಆಗಿದೆ ನೋಡಿ ಅದರ ಬಗ್ಗೆ ನೀನು ಸ್ವಲ್ಪ ನಿಗಾ ವಹಿಸು ಅಂತ ಹೇಳ್ತಾನೆ. ಆವಾಗ ಅರೇ ಪ್ರಜ್ಞಾವಸ್ಥಿದಂಥ ಬಲರಾಮ ಅರೆಗಣ್ಣು ತೆರೆದು ಏನಿದೆ ಇಲ್ಲಿ ನಿಭಾಯಿಸಕ್ಕಂತ ನಾವು ಎಲ್ಲ ಸತ್ತು ಬಿದ್ದ ಜನಗಳು ಏನು ನಿಭಾಯಿಸೋದು? ನನಗಾರ ನಿಭಾಯಿಸಿ ಇಷ್ಟು ದಿನ ಏನು ಕೊಟ್ಟಿ ನೀನು? ಕುರುಕ್ಷೇತ್ರ ಯುದ್ಧದಿಂದ ದೂರ ಇಟ್ಟು, ಸುಭದ್ರಾ ಕಲ್ಯಾಣದಿಂದ ದೂರ ಇಟ್ಟು, ಆಮೇಲೆ ಅನಿರುದ್ಧನ ಮದುವೆಯಾಗ ದೂರ ಇಟ್ಟು, ಎಲ್ಲ ದೂರ ಇಟ್ಟಿಟ್ಟು ಈಗ ನನಗೆ ನೋಡು ಅಂದ್ರೆ ಏನು ನೋಡಲಿ, ಏನು ಹೊರು ಅಂದ್ರೆ ಏನು ಹೊರಲಿ ಅಂತ ಕೇಳ್ತಾನೆ. ಆವಾಗ ಕೃಷ್ಣ ಇದೆಲ್ಲ ನನಗೆ ಬರೋದೇನು, ಇದೆಲ್ಲ ನನ್ನ ಸಲುವಾಗಿ ಐತೇನೋ ಅಂತೇಳಿ ಕೃಷ್ಣ ಒಂದು ಮಣಿ ವಿಸನ್ನವಾಗಿ ನಿತ್ರಾಣವಾಗಿ ನಿಂತಾಗ ಅವಾಗ ಬಲರಾಮ್ ಹೇಳ್ತಾನೆ, ಎಲ್ಲರನ್ನೂ ಕರೆದಿ, ಗೋವುಗಳನ್ನು ಕರೆದಿ ಎಲ್ಲರೂ ತಿಂದು ಉಂಡು ಕೊಬ್ಬಿದು ಹೊಡೆದಾಡಿ ಸತ್ತು ಅವ್ರನ್ನೇನು ಮಾಡೋದು, ಶವಗಳನ್ನು ಏನು ಮಾಡೋದು ಅಂಥೇಳಿ ಅವ ಬಲರಾಮ್ ಹೇಳ್ತಾನೆ. ಆವಾಗ ಇಲ್ಲ, ನಿನಗೊಂದು ಜವಾಬ್ದಾರಿ ವಹಿಸ್ಬೇಕಂತ ಮಾಡೀನಿ. ಇಲ್ಲಂತೂ ಯಾರೂ ಇಲ್ಲ, ಅದಕ್ಕೆ ನೀನು ದ್ವಾರಕಕ್ಕೆ ಹೋಗು. ದ್ವಾರಕಾದೊಳಗೆ ಅಪಾರ ಸಂಪತ್ತು ಐತಿ, ಹೆಣ್ಮಕ್ಳಿದಾರೆ, ಅವ್ರ ರಕ್ಷಣೆಗೆ ನೀವು ಹೋಗಬೇಕು. ಯಾಕಂದ್ರೆ ಕಳ್ಳಕಾಕರು ಎಲ್ಲ ಇಂಥ ಬಂದು ಅಲ್ಲಿ ದ್ವಾರಕಾದೊಳಗೆ ಒಂದು ಗದ್ದಲ ಎಬ್ಬಿಸ್ಬೋದು. ನೀ ಅಲ್ಲಿ ಹೋಗಬೇಕು ಅಂತ ನಿನ್ನ ಕಳಿಸ್ಬೇಕಂತ ವಿಚಾರ ಮಾಡಿದ್ದೆ. ಆದರೆ ನೀನು ಆ ಸ್ಥಿತಿಯೊಳಗಿಲ್ಲ, ಆ ಸ್ಥಿತಿಯೊಳಗೆ ನೀ ಇಲ್ಲ. ಅದಕ್ಕೆ ನೋಡೋಣ ಅಂತೇಳಿ ಬೊಬ್ಬರು ಅಷ್ಟಾಗ ಬರ್ತಾನೆ ಅಲ್ಲಿಗೆ. ಬೊಬ್ಬರು ಅಂದ್ರೆ ಅವನು ಕೃಷ್ಣನ ಒಂದು ಸೋದರ. ಅವ ಅಂಥವ್ರ ಪೈಕಿ ಕೃಷ್ಣಗೆ ಬೊಬ್ಬರು ಅಲ್ಲಿ ಬರ್ತಾನೆ. ಆವಾಗ ಬೊಬ್ಬರು ಹೇಳ್ತಾನೆ, ಅವನು ಕುಡಿದಿರ್ತಾನೆ, ಅವನು ಸಂಪೂರ್ಣ ನಿಷೇಧಕ್ಕೆ ಒಳಗಾಗಿರ್ತಾನೆ. ಆವಾಗ ಬೊಬ್ಬರು ಹೇಳ್ತಾನೆ, ನೀ ದ್ವಾರಕಕ್ಕೆ ಹೋಗಪ್ಪ, ಹೋಗಿ ಅಲ್ಲಿ ಎಲ್ಲ ರಕ್ಷಣೆ ಮಾಡು ಅಂತ ಹೇಳ್ತಾನೆ. ಆಯ್ತು, ಇದನ್ನಾರು ನನಗೆ ಹೇಳಿದಾರೆ ಸಾಕಂತ ಬೊಬ್ಬರು ಸ್ವಲ್ಪ ನಿಸೆ ಇಳಿಲಿ ಅಂಥೇಳಿ ಸ್ವಲ್ಪ ಕೂತ ಅಲ್ಲಿಂದ ಎದ್ದು ಬರ್ತಾನೆ. ಎದ್ದು ಬರುಬಿಡ್ದ ಅವಾಗ ಎಲ್ಲಿಂದ ಒಂದು ಬಾಣ ಬಿಡೋದು ಅವನು ಸತ್ತು ಹೋಗ್ತಾನೆ. ಬೊಬ್ಬರು ಕಡೆಯಿಂದ ಒಂದು ಬಾಣ ಬರ್ತದೆ, ಅವನು ಸತ್ತು ಹೋಗ್ತಾನೆ. ಆಯ್ತು, ಇವನ ಮೇಲೆ ಭರೋಸೆ ಇಟ್ಟಿದ್ನಿ, ಇವನು ಹೋದ ಜಟ್ ಕಡಿತು ಅಂಥೇಳಿ ಆವಾಗ ದಾರುಕಿಗೆ ಹೇಳ್ತಾನೆ. ದಾರುಕ ಅಂದ್ರೆ ಅವನ ಕೃಷ್ಣನ ಸಾರಥಿ ಅವನು. ನೀನು ಈಗ ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿ ಕೃಷ್ಣಗೆ ಅರ್ದು ಈ ಸುದ್ದಿ ಮುಟ್ಟಿಸು, ಇಲ್ಲಿ ಯಾರೂ ಇಲ್ಲ ಅನ್ನೋದನ್ನು ಅವನು ಬಿಟ್ಟು ಯಾರಿಗೆ ಹೇಳ್ಬೇಡ, ಅಷ್ಟು ದಿನ ಒಬ್ಬಗೆ ಹೇಳು, ಇಲ್ಲಿ ಯಾರೂ ಇಲ್ಲಪ್ಪ, ಯಾರದಾರ ಅಂದ್ರೆ ನಾವೇ ಇಬ್ಬರು, ಅಣ್ಣ ಬಲರಾಮ ಕೃಷ್ಣ ಇಬ್ಬರೇ ಅದಾರಂತ ಅವ್ಗೆ ಹೇಳು ಅಂಥೇಳಿ ಅವನ ದಾರುಕನ್ನ ಹಸ್ತಿನಾವತಿ ಕಳಿಸ್ತಾನೆ. ಆಮೇಲೆ ಏನು ಮಾಡೋದು, ಯಾರು ಇಲ್ಲದಲ್ಲಿ ತಾನೇ ಹೇಳ್ತಾನೆ ಆ ಬಲರಾಮ್ಗೆ, ನೋಡಪ್ಪ ನಾನು ಹೋಗಿ ಬರ್ತೀನಿ, ದ್ವಾರಕಕ್ಕೆ ಹೋಗಿ ಬರ್ತೀನಿ ನಾನು. ಆದರೆ ಅಲ್ಲಿ ನಾ ಹೋಗಿ ಬರುವಷ್ಟರಲ್ಲಿ ಈ ಸತ್ತು ಬಿದ್ದಾವಲ್ಲ ಇವು ಹೆಣಗಳು, ಇವನ್ನ ಹದ್ದು ಕಾಗಿ ನಾಯಿ ನರಿ ಹರ್ಕೊಂಡು ತಿನ್ನಬಾರ್ದು. ಯಾಕಂದ್ರೆ ಇದ್ದಾಗ ಚಂದ ಬಾಳೆ ಮಾಡಲಿ ಅಂಥೇಳಿ ಅವ್ರು ನಾವು ಸತ್ತಾಗೂ ನಾವು ಅವ್ರನ್ನ ಅಂತಿಗಿಡಿಸ್ಬಾರ್ದು. ಅದಕ್ಕೆ ಅವನಾರ ಕಾಯ್ಕೋತ ಕೂಡ್ರಪ್ಪ ಅಂತ ಹೇಳ್ತಾನೆ. ನನಗೇನು ನಿಗೋದಿಲ್ಲ ಅಂತ ಹೇಳ್ತಾನೆ.
ಯಾಕಂದ್ರೆ ಸತ್ತವ್ರನ್ನ ಏನು ಕಾಯ್ಕೋತ ಕೂಡ್ರಿ ಅವರು ಈ ಜಗತ್ತಿಗೆ ಬೇಡದವರು ಅನ್ನದ ಋಣ ಇಟ್ಕೊಂಡು ಹೋಗ್ಯಾರ, ನೀರಿನ ಋಣ ಇಟ್ಕೊಂಡು ಹೋಗ್ಯಾರ, ಬಂಧು ಬಳಗ ಋಣ ಇಟ್ಕೊಂಡು ಅಂಥ ರಿಣಿಗೇಡಿಗಳು ಕೂಡ ನಾನು ಏನು ಮಾಡಲಿ ಅಂತೇಳಿ ಸುಮ್ಮ ಕೂಡ್ತಾನೆ. ಅರ್ಜುನ ಈ ಕೃಷ್ಣ ಏನು ಮಾಡ್ತಾನೆ, ದ್ವಾರಕಕ್ಕೆ ಹೋಗ್ತಾನೆ. ರಥ ತೊಗೊಂಡು ದ್ವಾರಕಕ್ಕೆ ಹೋಗಿ ಅಲ್ಲಿ ಎಲ್ಲ ಅರಮನೆಯೊಳಗೆ ವಸುದೇವನ್ನ, ದೇವಕಿ, ಅವರವ್ವ ದೇವಕಿ, ರೋಹಿಣಿ ದೊಡ್ಡವ ರೋಹಿಣಿ ಅವ್ರನ್ನೆಲ್ಲ ಭೇಟಿಯಾಗಿ ಮಾತಾಡಿಸಿ, ನಾನು ಇನ್ನು ನಿಮ್ಮಂತೆಗೆ ಬರೋದಿಲ್ಲ, ನನಗೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಿಮ್ಮನ್ನು ನೋಡೋಕೆ ಅರ್ಜುನ್ ಬರ್ತಾನೆ, ಅರ್ಜುನ್ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ರಿ, ನನ್ನ ದಾರಿ ನೋಡಬೇಡ್ರಿ ಅಂಥೇಳಿ ಅಲ್ಲಿಂದ ಮತ್ತೆ ಪ್ರಭಾಸಕ್ಕೆ ಬರ್ತಾನೆ. ಪ್ರಭಾಸಕ್ಕೆ ಬಂದು ನೋಡಿದಾಗ ಬಲರಾಮ ಈ ಲೋಕ ತ್ಯಜಿಸುತ್ತಾನೆ, ಅವ ಸತ್ತು ಹೋಗಿರ್ತಾನೆ. ಏನು ಮಾಡೋದು ಒಂದು ಚಿಂತೆ ಅವನ ಕೃಷ್ಣನ ಕಾಡ್ತದೆ. ಅಚಿಂತೆ ಆದರೂ ಅವ್ನಿಗೆ ಚಿಂತೆ ಕಾಡಾಕತ್ತದ. ಅದಕ್ಕೆ ಒಂದು ಚೆನ್ನಾಗಿ ಎಲ್ಲನೂ ನೋಡಿ ಕಣ್ಣೀರು ಹಾಕ್ತಾನೆ ಕೃಷ್ಣ. ಕಣ್ಣೀರು ಹಾಕಿ ಅಣ್ಣನ ನೋಡಿ ಅಲ್ಲಿಂದ ಆ ಒಂದು ಎತ್ತರ ಪ್ರದೇಶಕ್ಕೆ ಹೋಗಿ ಆರಾಮ ಕೂಡ್ತಾನೆ. ಕೂತು ನಿದ್ದೆ ಬರ್ತತಿ, ಮಲ್ಕೋತಾನೆ. ಮಲ್ಕೊಂಡ ಕಾಲು ಮೇಲೆ ಕಾಲು ಹಾಕಿ ಮಲ್ಕೊಂಡಿರ್ತಾನೆ. ಈ ಒಂದು ಕಾಲು ಮ್ಯಾಲೆ ಕಾಲು ಹಾಕಿದ್ದು ಅದು ಹಕ್ಕಿ ಹಂಗೆ ಕಾಣ್ತದೆ. ಆವಾಗ ಏನು ಮಾಡ್ತಾನೆ, ಒಬ್ಬ ಎಲ್ಲಿಂದ ಒಂದು ಬಾಣ ಬರ್ತದೆ, ಅವನ ಕಾಲಿಗೆ ಬಡಿತದೆ, ಕಾಲೊಳಗೆ ತೂತು ಪಾರಾಗ್ತದೆ. ಆವಾಗ ಕೃಷ್ಣ ಹೇಳ್ತಾನೆ, ಆಯಿತು, ಒಂದು ಬಾಣ ಬೊಬ್ರನ್ನ ತಿಂತು, ಇನ್ನೊಂದು ಬಾಣ ನಾನು ತಿಂತು. ಎಲ್ಲಿ ಬಾಣ ಅಂತಂದ್ರೆ ಈ ಸಾಂಬ ಒಣಕೆ ಹಿಡಿದಿಲ್ಲ, ಆ ಒಣಕೆ ಅನಸನ್ನು ಒಂದು ಮೀನು ನುಂಗಿರ್ತದೆ. ಆ ಮೀನು ಹಿಡಿದಾಗ ಆ ಮೀನಿನ ಹೊಟ್ಟೆಯೊಳಗಿದ್ದಂಥ ಅನಸು ತಕ್ಕೊಂಡು ಎರಡು ಏನೋ ಬಾಣಗಳಿಗೆ ಅವನು ತುದಿ ಮಾಡ್ಕೊಂಡಿರ್ತಾನೆ. ಒಂದು ಬಾಣ ಬೊಬ್ರನ ಜೀವ ತೆಗೆದ್ರೆ ಇನ್ನೊಂದು ಬಾಣ ಕೃಷ್ಣನ ಜೀವ ತೆಗೀತು. ಆಗ ಕೃಷ್ಣ ಈ ಒಂದು ಯಲೋಕವನ್ನು ತ್ಯಜಿಸಿ ಪರಲೋಕಿಗೆ ಹೋಗುವಂಥ ಕೆಲಸ. ಆವಾಗ ಅಲ್ಲಿ ಹೋಗದಿರಲವೋ ರಂಗ ಅಂತ ಹೇಳೋರು ಯಾರಿಲ್ಲ, ಹೋಗ್ತೇನಪ್ಪ ಅಂತ ಕೇಳೋರು ಯಾರಿಲ್ಲ, ಹೋದೆಯಾ ಅಂತ ಹೇಳುವವರು ಯಾರಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಕೃಷ್ಣ ಅಸುನಿಗೆ ತಾನು ಪರಂಧಾಮವನ್ನು ಐದುತಾನ ಅನ್ನುವಲ್ಲಿಗೆ ಈ ಒಂದು ಅಧ್ಯಾಯವನ್ನು ಮುಗಿಸ್ತೇನೆ. ನಮಸ್ಕಾರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.